ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಇಡ್ಲಿನ ಸಾಫ್ಟಾಗಿ ಸ್ಮೂತಾಗಿರುವಂಥ ಇಡ್ಲಿ ಹೇಗೆ ಮಾಡೋದು ಮನೆಯಲ್ಲಿ ಅಂತಲೇ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಈ ವಿಡಿಯೋನ ಫುಲ್ವರೆಗೂ ವಾಚ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಇಡ್ಲಿ ಬಂದಿದೆ ಅಂದರೆ ಅಷ್ಟು ಸಖತ್ತಾಗಿ ಬಂದಿದೆ. ಸೊ ಇದಕ್ಕೆ ಏನೇನೆಲ್ಲ ಹಾಕಿ ಪ್ರಿಪೇರ್ ಮಾಡಬೇಕು, ಹೇಗೆ ಮಾಡಿಕೊಂಡೆ ಇಷ್ಟು ಇಡ್ಲಿ ಸಾಫ್ಟಾಗಿ ತುಂಬ ಹೂವಿನ ಥರ ಇಡ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ವಿಡಿಯೋನ ಫುಲ್ವರೆಗೂ ವಾಚ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಸೊ ನೋಡಿದ್ರಲ್ಲ, ನಾನಂತೂ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಕೂಡ ಮಾಡಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ. ನಿಜವಾಗ್ಲೂ ಹೂವಿನ ಥರ ಇದೆ ಗೊತ್ತಾ. ನಿಜ ತಿಂತಾ ಇದ್ದರೆ ಇನ್ನೂ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತದೆ. ಅಷ್ಟು ಸಾಫ್ಟಾಗಿ, ಅಷ್ಟು ಸ್ಮೂತಾಗಿ, ಹೂವಿನ ಥರ ಎಷ್ಟು ಮೆತ್ತಗೆ ಇದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತೂ. ನಿಜವಾಗ್ಲೂ ನಾನು ಫಾಲೋ ಮಾಡಿರೋ ಟಿಪ್ಸನ್ನು ನಿಮಗೆ ಹೇಳ್ತೀನಿ. ಸೊ ನೀವು ಕೂಡ ಅದನ್ನು ಫಾಲೋ ಮಾಡಿ. ಸೊ ಡೆಫಿನೆಟ್ಲಿ ನಿಮಗೆ ಅದು ಸಕ್ಸಸ್ ಕೊಡುತ್ತೆ. ಇವಾಗ ಇಲ್ಲೇನು ಮಾಡಬೇಕು ಅಂತಂದರೆ, ನಾನು 2 ಗ್ಲಾಸಷ್ಟು ಇಡ್ಲಿ ಅಕ್ಕಿನ ನೆನೆಸಿಕ್ಕಿ, ಹಾಗೆ ಅದಕ್ಕೆ ಒಂದು 250 ಗ್ರಾಮಷ್ಟು ಉದ್ದಿನ ಬೇಳೆನ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ನೆನೆಸಿಕ್ಕಿದ್ದೆ. ಇದನ್ನು 2 to 3 hours ನೆನೆಸಿಕ್ಕಿ ಆದಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಬೇಕು. ಮಿಕ್ಸಿಗೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ರುಬ್ಕೊಬೇಕು. ಮತ್ತು ನಾವು ಹಿಟ್ಟನ್ನು ರುಬ್ಬೇಕಾದ್ರೆ ಜಾಸ್ತಿ ನೀರು ಹಾಕಬಾರ್ದು. ನಮ್ಮ ಹಿಟ್ಟು ಗಟ್ಟಿಯಾಗಿ ಇರಬೇಕು, ನೀರು ಹಾಕ್ಕೊಬಾರ್ದು. ಹಿಟ್ಟು ಗಟ್ಟಿಯಾಗಿದ್ದಾಗಲೇ ನಮಗೆ ಚೆನ್ನಾಗಿ ಸಾಫ್ಟ್ನೆಸ್ ಅನ್ನೋದು ಬರುತ್ತೆ. ಅಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ತಿಕ್ಕಾಗಿ ಇರಬೇಕು. ಯಾವಾಗಲೂ ಇಡ್ಲಿಗೆ ದೋಸೆಗೆ ಮಾಡ್ದಾಗ ನಾವು ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಹಿಟ್ಟು ಅನ್ನೋದು ಇದಕ್ಕೆ ತುಂಬಾ ತಿಕ್ಕಾಗಿರಬೇಕು. ಮತ್ತು ಇದಕ್ಕೆ 1 ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಬೇಕು. ಅದನ್ನು ಅಷ್ಟೇ ನೆನೆಸಿಕೊಂಡು ರುಬ್ಕೊಬೇಕು. ಇವಾಗ ನಾನು ಅದನ್ನ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಫರ್ನಿಟೈಸ್ ಕೂಡ ಮಾಡಿದ್ದಾಯಿತು. ಇವಾಗ ನೋಡಿ ಇಡ್ಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಸ್ಮೂತಾಗಿ ಸಖತ್ತಾಗಿ ಬಂದಿದೆ. ತೆಗಿತಾ ಇದ್ರೂ ಅಷ್ಟೇ ತುಂಬ ಈಸಿಯಾಗಿ ಬಂದುಬಿಡ್ತಿದೆ. ಎಷ್ಟು ಸಾಫ್ಟ್ ಕನ್ಸಿಸ್ಟೆನ್ಸಿಯಾಗಿ ಬಂದು ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡಿ. ಡೆಫಿನೆಟಾಗಿ ನಿಮ್ಗೆ ಇಡ್ಲಿ ಕೂಡ ತುಂಬಾ ಸಖತ್ತಾಗಿ ಬರುತ್ತೆ ಮತ್ತು ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತಾಗಿರುತ್ತೆ. ನೀವು 1 ಇಡ್ಲಿ ಅಲ್ಲ 10 ಇಡ್ಲಿಯಿಂದ 20 ಇಡ್ಲಿ ಈ ರೀತಿ ಮಾಡಿದ್ರೆ ಡೆಫಿನೆಟ್ಲಾಗಿ ತಿಂತೀರ. ಅದಕ್ಕೋಸ್ಕರ ಈ ಟಿಪ್ಸೆಲ್ಲ ಫಾಲೋ ಮಾಡ್ಕೊಳ್ಳಿ. ನೋಡಿದ್ರೆ ಎಷ್ಟು ಸ್ಪಂಜ್ ಆಗಿದೆ ಅಂತಂದರೆ ಮೆತ್ತ. ನೋಡಿ ಇಷ್ಟು ಏನು ಮಾಡ್ತಿದ್ರು ಸ್ಮೂತ್ನೆಸ್ಸಾಗಿ ಹೆಂಗೆ ಬರ್ತಿದೆ. ಅದಕ್ಕೋಸ್ಕರ ಈ ಟಿಪ್ಸ್ನೆಲ್ಲ ನೀವು ಡೆಫಿನೆಟ್ಲಿ ಫಾಲೋ ಮಾಡಿ. ಆವಾಗ ನಿಮ್ಮ ಮನೆ ಕೂಡ ಇಡ್ಲಿ ಇದೇ ರೀತಿ ಬರುತ್ತೆ. ಮತ್ತು ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.